ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೇಪಾಳದಲ್ಲಿ ನಡೆದ ಘಟನೆ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ನೆರೆ ದೇಶವಾದ ನೇಪಾಳ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಜನಪ್ರಿಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿದೆ. ಇದು ಏಕೆ? ಜನರಿಗೆ ಏನು ಪರಿಣಾಮ? ನೇಪಾಳ ಸರ್ಕಾರವು ಹೇಳಿರುವ ಪ್ರಕಾರ ಫೇಕ್ ನ್ಯೂಸ್, ದ್ವೇಷ ಭಾಷಣ ಮತ್ತು ದೇಶದ ಭದ್ರತೆಗೆ ಹಾನಿ ಮಾಡುವಂತಹ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಹರಡುತ್ತಿವೆ. ಇದರಿಂದ ಸಮಾಜದಲ್ಲಿ ಗೊಂದಲ, ರಾಜಕೀಯ ಅಶಾಂತಿ ಮತ್ತು ಯುವಕರ ಮೇಲೆ ಕೆಟ್ಟ ಪರಿಣಾಮ ಕಂಡುಬಂದಿದೆ. ಅದಕ್ಕಾಗಿ ಸರ್ಕಾರವು ತಾತ್ಕಾಲಿಕವಾಗಿ ಈ ಪ್ಲಾಟ್ಫಾರ್ಮ್ಗಳನ್ನು ನಿಲ್ಲಿಸಿದೆ. ನೇಪಾಳದಲ್ಲಿ ಹೆಚ್ಚು ಜನ ಬಳಸುವ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಟ್ವಿಟರ್, ಯೂಟ್ಯೂಬ್ ಮುಂತಾದ ಪ್ಲಾಟ್ಫಾರ್ಮ್ಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ಕೆಲವು ಪ್ಲಾಟ್ಫಾರ್ಮ್ಗಳಿಗೆ ಸಂಪೂರ್ಣ ಬ್ಯಾನ್, ಕೆಲವು ಕಡೆ ಬಳಕೆ ನಿರ್ಬಂಧಿಸಲಾಗಿದೆ. ತಂತ್ರಜ್ಞಾನ ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಅದರ ದುರುಪಯೋಗವಾಗಿದ್ರೆ ಅದು ಸಮಾಜಕ್ಕೆ ಅಪಾಯ. ಅದಕ್ಕಾಗಿ ನಾವು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಸೋಷಿಯಲ್ ಮೀಡಿಯಾ ಬಳಸೋದು ಬಹಳ ಮುಖ್ಯ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.